ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ. ಯಾರಿಗಾದರೂ ಗೊತ್ತಾ, ಅಮೆಜಾನ್ ಕಾಡಿನಲ್ಲಿ ಅಷ್ಟೊಂದು ದೈತ್ಯವಾಗಿರ್ತಕ್ಕಂತಹ ಒಂದು ಹಾವುಗಳು ಇನ್ನೂ ಕೂಡ ಬದುಕಲು ಕಾರಣ ಏನು ಅಂತ? ಈ ಥರದ ಒಂದು ಫ್ಯಾಕ್ಟ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ, ಈಗ ಎಲ್ಲರಿಗೂ ಕೂಡ ಸ್ನೇಹಿತರೆ ನಮ್ಮ ಒಂದು ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನೋಡಿ, ಅಮೆಜಾನ್ ಮಳೆಕಾಡು ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂತಹದ್ದು ಅಲ್ಲಿನ ದಟ್ಟವಾದ ಮರಗಳು ಮತ್ತು ಭಯಾನಕ ಗಾತ್ರದ ಆನೆಕೊಂಡ ಹಾವುಗಳು. ಹಾಲಿವುಡ್ ಸಿನಿಮಾಗಳಲ್ಲಿ ನಾವು ಮನುಷ್ಯರನ್ನೇ ನುಂಗ್ತಕ್ಕಂತಹ ಒಂದು ಬೃಹತ್ ಹಾವುಗಳನ್ನು ನೋಡಿದ್ದೇವೆ. ಆದರೆ ಅಮೆಜಾನ್ ಕಾಡಿನಲ್ಲಿ ಈ ಹಾವುಗಳು ಅಷ್ಟೊಂದು ದೊಡ್ಡದಾಗಿ ಬೆಳೆಯಲು ಕಾರಣವೇನು? ಇಲ್ಲಿ ಮಾತ್ರ ಯಾಕೆ ಇಷ್ಟು ದೊಡ್ಡ ಹಾವುಗಳಿವೆ? ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಕುತೂಹಲಕಾರಿ ರಹಸ್ಯವನ್ನು ಬಯಲು ಮಾಡೋಣ. ಮೊದಲನೇದಾಗಿ ವಾತಾವರಣ ಮತ್ತು ತಾಪಮಾನ. ಹಾವುಗಳು ಶೀತ ರಕ್ತದ ಅಥವಾ ಕೋಲ್ಡ್ ಬ್ಲಡೆಡ್ ಜೀವಿಗಳು ಅಂತ ನಾವು ಕರೆಯುತ್ತೇವೆ. ಆದರೆ ಅವುಗಳ ದೇಹದ ಉಷ್ಣತೆ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಅಮೆಜಾನ್ ಕಾಡು ಉಷ್ಣವಲಯದಲ್ಲಿ ಬರುವಂತಹ ಕಾಡು ಆಗಿದೆ. ಇದನ್ನು ಟ್ರಾಪಿಕಲ್ ರೀಜನ್ ಅಂತ ಕೂಡ ಇಂಗ್ಲಿಷ್ನಲ್ಲಿ ಕರೆಯಲಾಗುತ್ತದೆ. ಇಲ್ಲಿ ವರ್ಷವಿಡೀ ಉತ್ತಮ ಮಳೆ ಮತ್ತು ಅಧಿಕ ತಾಪಮಾನ ಇರುತ್ತದೆ. ಇಂತಹ ಬಿಸಿಯಾದ ವಾತಾವರಣವು ಹಾವುಗಳು ಅವರ ಒಂದು ಚಯಾಪಚಯ ಕ್ರಿಯೆಗಳನ್ನು ಅಥವಾ ಮೆಟಾಬಾಲಿಸಮ್ಗಳನ್ನು ಹೆಚ್ಚಳ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದರಿಂದ ಅವು ವೇಗವಾಗಿ ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯವಾಗುತ್ತವೆ. ಇದು ಮೊದಲನೆಯ ಒಂದು ರೀಸನ್ ಆಗಿದೆ. ಅದೇ ರೀತಿ ಎರಡನೆಯ ರೀಸನನ್ನು ನೋಡೋದಾದರೆ ನೀರಿನ ಒಂದು ಆಸರೆ. ಅಮೆಜಾನ್ನಲ್ಲಿ ಹರಿಯುವ ಬೃಹತ್ ನದಿಗಳು ಮತ್ತು ಜೌಗು ಪ್ರದೇಶಗಳು ಈ ಹಾವುಗಳಿಗೆ ವರದಾನ. ಗ್ರೀನ್ ಆನೆಕೊಂಡಗಳಂತಹ ಹಾವುಗಳು ನೆಲದ ಮೇಲೆ ಮೆಲ್ಲಗೆ ಚಲಿಸುತ್ತವೆ, ಆದರೆ ನೀರಿನಲ್ಲಿ ಅತ್ಯಂತ ವೇಗವಾಗಿ ಈಜುತ್ತವೆ. ನೀರಿನಲ್ಲಿ ತೇಲುವಾಗ ಅವುಗಳ ದೇಹದ ಭಾರದ ಅರಿವು ಅವುಗಳಿಗೆ ಆಗುವುದಿಲ್ಲ. ಇದರಿಂದ ದೈತ್ಯ ದೇಹವಿದ್ದರೂ ಕೂಡ ಅವು ಸುಲಭವಾಗಿ ಬೇಟೆ ಆಡುತ್ತವೆ. ಹಾಗಾಗಿ ಮತ್ತೆ ಮೂರನೇ ಒಂದು ರೀಸನನ್ನು ನೋಡೋದಾದರೆ ಸಮೃದ್ಧವಾಗಿರ್ತಕ್ಕಂತಹ ಆಹಾರ. ಯಾವುದೇ ಪ್ರಾಣಿ ದೊಡ್ಡದಾಗಿ ಬೆಳೆಯಬೇಕೆಂದರೆ ಅದಕ್ಕೆ ಪೌಷ್ಟಿಕ ಆಹಾರ ಬೇಕೇ ಬೇಕು. ಅಮೆಜಾನ್ ಕಾಡಿನಲ್ಲಿ ಆಹಾರದ ಕೊರತೆಯೇ ಇಲ್ಲ. ಇಲ್ಲಿ ಕ್ಯಾಪಿಬರಾ ಅಥವಾ ದೊಡ್ಡ ಇಲಿ, ಮೊಸಳೆಗಳು, ಜಿಂಕೆಗಳು ಮತ್ತು ಕಾಡು ಹಂದಿಗಳಂತಹ ಪ್ರಾಣಿಗಳು ಹೇರಳವಾಗಿವೆ ಅಥವಾ ಹೆಚ್ಚಾಗಿವೆ. ಒಮ್ಮೆ ದೊಡ್ಡ ಪ್ರಾಣಿಯನ್ನು ತಿಂದರೆ ಈ ಹಾವುಗಳು ತಿಂಗಳುಗಟ್ಟಲೆ ಆಹಾರವಿಲ್ಲದೆ ಬದುಕ್ತವೆ. ಆ ಒಂದು ಕಾರಣದಿಂದ ಅಮೆಜಾನ್ ಕಾಡಿನಲ್ಲಿ ಅತ್ಯಂತ ದೊಡ್ಡ ದೈತ್ಯಕಾರದ ಹಾವುಗಳು ನಿಮಗೆ ಕಂಡುಬರುತ್ತವೆ. ಅದೇ ರೀತಿ ನಾಲ್ಕನೇದು ನೈಸರ್ಗಿಕ ವೈರಿಗಳು ಈ ಒಂದು ಅಮೆಜಾನ್ ಕಾಡುಗಳಲ್ಲಿ ಕಂಡುಬರೋದಿಲ್ಲ. ಅಮೆಜಾನ್ ಸಂಪೂರ್ಣ ಬೆಳೆದ ದೈತ್ಯ ಆನೆಕೊಂಡಗಳಿಗೆ ಯಾವುದೇ ನೈಸರ್ಗಿಕ ವೈರಿಗಳು ಕಂಡುಬರುವುದಿಲ್ಲ. ಚಿರತೆ ಅಥವಾ ಮೊಸಳೆಗಳು ಸಣ್ಣ ಹಾವುಗಳನ್ನು ತಿನ್ನಬಹುದು, ಆದರೆ 25ರಿಂದ 30 ಅಡಿ ಬೆಳೆದ ಹಾವನ್ನು ಎದುರಿಸಲು ಯಾವ ಪ್ರಾಣಿಯೂ ಧೈರ್ಯವನ್ನು ಮಾಡುವುದಿಲ್ಲ. ಈ ರೀತಿ ಸುರಕ್ಷಿತವಾಗಿರುವುದರಿಂದ ಅವು ದೀರ್ಘಕಾಲ ಬದುಕುತ್ತವೆ ಮತ್ತು ಬೆಳೆಯುತ್ತಲೇ ಇರುತ್ತವೆ. ಅದೇ ರೀತಿಯಲ್ಲಿ ನಾವು ಅಮೆಜಾನ್ನ ಬಿಸಿ ವಾತಾವರಣ ಮತ್ತು ವಿಶಾಲವಾದ ಜಲಮೂಲಗಳು ಮತ್ತು ಸಮೃದ್ಧವಾಗಿರ್ತಕ್ಕಂಥ ಒಂದು ಆಹಾರವೇ ಈ ಒಂದು ಹಾವುಗಳನ್ನು ದೈತ್ಯವಾಗಿ ಮಾಡಿವೆ. ನೋಡಿ, ಈ ಒಂದು ರೀಸನ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತು ಸ್ನೇಹಿತರೊಂದಿಗೆ ಅಥವಾ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.